ओम शांति। ಇದು ಮೂರನೇ ವಿಡಿಯೋ ಇದೆ ಓರಾ ಬಗ್ಗೆ। अगर आपको दूसरों की वाइब्रेशन को परखना है तो पहले स्वयं के मन को शक्तिशाली और शांत बनाना होगा, क्योंकि आप दर्पण में क्लियर, जैसे दर्पण साफ दर्पण में क्लियर दिखता है, वैसे साफ मन में दूसरों की सोच को उसके बिना बोले भी कैच करने की ताकत होती है। ಹೇಗೆ ರೀತಿ ನೀವು ಅನ್ಯರ ವೈಬ್ರೇಷನ್ ಗುರುತಿಸ್ಕೊಳ್ಳೋಕ್ಕೋಸ್ಕರ ಫಸ್ಟು ನಿಮ್ಮ ಮನಸ್ಸಿಗೆ ಶಕ್ತಿಶಾಲಿ ಮತ್ತು ಶಾಂತವಾಗಿ ಇಟ್ಕೋಬೇಕಾಗುತ್ತೆ, ರೂಪಿಸ್ಕೋಬೇಕಾಗುತ್ತೆ। ಉದಾಹರಣೆವಾಗಿ ಸ್ವಚ್ಛವಾದದ್ದು ಕನ್ನರಿಯಲ್ಲಿ ಕ್ಲಿಯರ್ ಕಾಣಿಸುತ್ತೆ, ಸ್ವಚ್ಛವಾದ ಕಣ್ರಿ ಕ್ಲಿಯರ್ ಆಗಿ ತೋರಿಸುತ್ತೆ। ಹಾಗೆ ಸ್ವಚ್ಛವಾದ ಮನಸ್ಸಲ್ಲಿ ಅನ್ಯರ ವಿಚಾರಗೆ ಹೇಳ್ದಿರ ಕ್ಯಾಚ್ ಮಾಡೋದು ಶಕ್ತಿ ಇರುತ್ತೆ। ಅವ್ರು ಏನು ನಮಗೆ ಸ್ಪಷ್ಟವಾಗಿ ಹೇಳಿಲ್ಲ ಆದರೂ ನಮ್ಮ ಮನಸ್ಸು ಆಟೋಮೆಟಿಕ್ಲಿ ಕ್ಯಾಚ್ ಮಾಡುತ್ತೆ, ಆದರೂ ನಮ್ಮ ಮನಸ್ಸು ಸ್ವಚ್ಛವಾಗಿದ್ರೇನೆ। प्रभावशाली और खूबसूरत व्यक्ति वो है जिसका मन और स्वभाव सुंदर सकारात्मक है। ಪ್ರಭಾವಶಾಲಿ ಅರ್ಥಾತ್ ನಮಗೆ ಎಲ್ಲರೂ ಗೌರವ ಕೊಡ್ತಾರೆ, ಹೊಗಳ್ತಾರೆ, ನನ್ನ ಮಾತಿಗೆ ಬೆಲೆ ಕೊಡ್ತಾರೆ, ಪ್ರಭಾವಶಾಲಿ ವ್ಯಕ್ತಿ ಅಂತ ಹೇಳ್ತಾರೆ ಅವರಿಗೆ। ಮತ್ತು ಸುಂದರವಾದ ವ್ಯಕ್ತಿ ಯಾರ್ದು ಮನಸ್ಸು ಮತ್ತು ಸ್ವಭಾವ ಸುಂದರ ಮತ್ತು ಸಕಾರಾತ್ಮಕ ಇರುತ್ತೆ, ಅಂದರೆ ಅವರು ಯಾವಾಗಲೂ ಪಾಸಿಟಿವ್ ಆಲೋಚನೆ ಮಾಡ್ತಿರ್ತಾರೆ, ಅವರೇ ಪ್ರಭಾವಶಾಲಿ ಮತ್ತು ಸುಂದರ ವ್ಯಕ್ತಿ। ಅಂದರೆ ಗಾದೆ ಮಾತು ಹೇಳ್ತಾರಲ್ಲ, ತನೂ ಸುಂದರವಾಗಿಲ್ಲಾದರೂ ಪರವಾಗಿಲ್ಲ, ಮನಸ್ಸು ಸುಂದರವಾಗಿದ್ದರೆ ನಡೆಯುತ್ತೆ। ಅಂದರೆ ನಮ್ಮ ಮನಸ್ಸಿನ ಆಲೋಚನೆ ಸುಂದರವಾಗಿದ್ದರೆ ನಮ್ಮ ಆಲೋಚನೆದಿಂದ ಸಂಸ್ಕಾರ ರೆಡಿ ಆಗುತ್ತಾನೆ, ನಮ್ಮ ಆಲೋಚನೆ ಸುಂದರವಾಗಿದ್ದರೆ ಪರವಾಗಿಲ್ಲ, ಚೆನ್ನಾಗಿರುತ್ತೆ ಅಂತ। बाहरी शरीर को स्वच्छ रखेंगे तो बीमार नहीं होगा, और अपने मन को और अपनी आभा अर्थात ओरा को स्वच्छ रखेंगे तो आप आकर्षित व्यक्ति बन जाएंगे। ತಂದೆ ಹೇಳ್ತಿದ್ದಾರೆ, ಒಳಗಡೆ ಇರೋದು ಶರೀರ ಅರ್ಥಾತ್ ಈ ಮೂಳೆ ಮಾಂಸದ ರೆಡಿ ಆಗಿರೋ ಶರೀರಗೆ ನೀವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಕಾಯಿಲೆ ಬರ್ದಿರ ಇರುತ್ತೆ, ಕಾಯಿಲೆ ಬರೋದಿಲ್ಲ। ಮತ್ತು ನಿಮ್ಮ ಮನಸ್ಸು ಮತ್ತೆ ನಿಮ್ಮ ಇರೋದು ಓರ ಅರ್ಥಾತ್ ಸೂಕ್ಷ್ಮ ಶರೀರಗೆ ಇಟ್ಕೊಂಡ್ರೆ ಅರ್ಥಾತ್ ಒಳ್ಳೆ ಆಲೋಚನೆದಿಂದ ನೀವು ಮನಸ್ಸಿಗೆ ರೆಡಿ ಮಾಡಿಕೊಂಡ್ರೆ, ಸೂಕ್ಷ್ಮ ಶರೀರಗೆ ರೆಡಿ ಮಾಡ್ಕೊಂಡಿದ್ದರೆ ನೀವು ಆಕರ್ಷಿತ ಯುಕ್ತ ವ್ಯಕ್ತಿ ಆಗ್ಬಿಡ್ತೀರ। ಅಂದರೆ ನೀವು ಬರೀ ಸಭೆಯಲ್ಲೇನೂ ಸಹ ನಿಮ್ಮದೇ ಆಕರ್ಷಣೆ ಬೇರೆ ಇರುತ್ತೆ, ನೀವು ಬೆಳಕು ಕೊಡ್ತಾ ಇರ್ತೀರ, ಅನ್ಯರಿಗೆ ಶಕ್ತಿ ಕೊಡ್ತಾ ಇರ್ತೀರ। ನಾರ್ಮಲಿ ಆಕರ್ಷಣೆ ನಿಮ್ಮ ಬಗ್ಗೆ ನಿಮಗೆ ಎಲ್ಲರೂ ಆಕರ್ಷಣೆ ನಿಮ್ಮ ಕಡೆ, ಎಲ್ಲರೂ ದೃಷ್ಟಿ, ಎಲ್ಲರೂ ಭಾವನೆ ನಿಮ್ಮ ಕಡೆ ಜಾಸ್ತಿ ಅಟ್ರಾಕ್ಟ್ ಆಗುತ್ತೆ ಅಂತ। इसीलिए हर रोज सुबह उठते ही स्वयं के लिए, परिवार के लिए और विश्व के लिए सकारात्मक सोच, परमात्मा से बात करना, प्रेरणादायक आध्यात्मिक पढ़ाई करना, ये आपके सोच को ऊंचा बनाती है और आपके ओरा को भी। ಅದಕ್ಕೋಸ್ಕರ ಪ್ರತಿದಿನ ಬೆಳಗ್ಗೆ ಜಾವ ಎದ್ದು ನಿಮಗೋಸ್ಕರ ಅರ್ಥಾತ್ ನಾನಾತ್ಮಕ್ಕೋಸ್ಕರ, ಇರೋರು ಮನೆಯಲ್ಲಿ ಇರೋರು ಪರಿವಾರಕ್ಕೋಸ್ಕರ ಮತ್ತು ಇಡೀ ವಿಶ್ವಕ್ಕೋಸ್ಕರ ಶುದ್ಧ ಆಲೋಚನೆ ಮಾಡೋದು, ಪರಮಾತ್ಮನ ಜೊತೆಯಲ್ಲಿ ಮಾತನಾಡೋದು, ಪ್ರೇರಣಾದಾಯಕ ಆಧ್ಯಾತ್ಮಿಕ ವಿದ್ಯೆಗಳು ಅರ್ಥಾತ್ ಮಹಾವಾಕ್ಯಗಳು ಓದೋದು, ಇದು ನಿಮ್ಮ ಆಲೋಚನೆಗೆ ಬಹಳ ಶ್ರೇಷ್ಠವಾಗಿ ಮಾಡುತ್ತೆ ಮತ್ತು ನಿಮ್ಮ ಓರಾನು ಸಹ ಬಹಳ ಶ್ರೇಷ್ಠವಾದ ಸುಂದರವಾದ ಆಗುತ್ತೆ, ಒಂದು ಆಕರ್ಷಿತವಾದದ್ದು ಆಗುತ್ತೆ। जिससे सारा दिन आपका मन अच्छी स्थिति में रहता है और खराब परिस्थिति में भी खुद को आसानी से संभाल सकते। ಇದರಿಂದ ತಂದೆ ಹೇಳ್ತಿದ್ದಾರೆ, ನಿಮ್ಮ ಮನಸ್ಸು ಇಡೀ ದಿನ ಒಳ್ಳೆ ಸ್ಥಿತಿಯಲ್ಲಿ ಇಟ್ಕೊಂತೀರ ಮತ್ತು ಯಾವಾಗ ಏನಾನ ಕೆಟ್ಟದಾಗಿ ಪರಿಸ್ಥಿತಿ ಬಂತು, ಏನಾನ ಸಮಯ ಸಂದರ್ಭ ಅಂತ ಬಂತು ಅಂದರೆ ಆಗ ಏನು ಮಾಡ್ತೀರಾ, ನೀವು ಈಸಿಯಾಗಿ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಮಾಡ್ಬೋದು, ಸಂಭಾಲನೆ ಮಾಡ್ಬೋದು। ಅಂದರೆ ತಲೆ ಕೆಡಿಸ್ಕೊಂತೀರಾ, ನೀವು ಗಟ್ಟಿಯಾಗಿ ನಿಂತ್ಕೊಳ್ತೀರಾ। ಮತ್ತು ಇದರ ಬಗ್ಗೆ ಇನ್ನೂ 4ನೇ ವಿಡಿಯೋಯಲ್ಲಿ ಹೇಳ್ತೀವಿ। ಓಂ ಶಾಂತಿ।